ಒಂದು ಅಜ್ಜಿ ಪಾಪ ಮದುವೆಯಾಗಿ ಬಹಳ ವರ್ಷ ಆಗಿರಲಿಲ್ಲ, ಗಂಡ ತೀರ್ಕೊಂಡಿದ್ದ, ಮಕ್ಕಳಾಗಿರಲಿಲ್ಲ, ನನ್ನವರು ಅಂತ ಯಾರೂ ಇರಲಿಲ್ಲ ಪಾಪ ಆ ಅಜ್ಜಿಗೆ. ಊರಲ್ಲಿ ನಿಮ್ಮಂಥವ್ರ ಮನೆಯೊಳಗೆ ಕಸ ಮುಸ್ರಿ ಮಾಡಿಕೊಂಡು ಹೆಂಗೋ ಉಪಜೀವನ ಸಾಗಿಸ್ತಿತ್ತು ಪಾಪ ಆ ಮುದುಕಿ. ದುಡಿದಳು 60-65 ವರ್ಷ ಆಗಿತ್ತು. ಎಲ್ಲರಿಗೂ ಒಂದು ಆಶೆ ಅನ್ನೋದು ಹೆಂಗೆ ಇರ್ತದ, ಆಕೆಗೂ ಕೂಡ ಒಂದು ಆಶೆ ಇತ್ತು. ಸಾಯೋದ್ರೊಳಗೆ ಕಾಶಿಗೆ ಹೋಗಬೇಕು, ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅನ್ನೋದು ಆಕಿಂದು ಜೀವನದ ಒಂದು ಆಶೆ, ಅದು ಕೊನೆಯ ಆಶೆ. ಮುಂದಿನ ವರ್ಷ ಹೋಗಬೇಕು ಅಂತ ತಿಳ್ಕೊಂಡು ತಯಾರಿ ಮಾಡ್ಕೊಳ್ಳಕತ್ತಿದ್ದಳು. ಇಷ್ಟು ವರ್ಷ ಗಳಿಸಿರ್ತಕ್ಕಂಥ ದುಡ್ಡು ಎಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಳು. ಏನಾಯ್ತು ಅಂತಂದ್ರೆ ಆ ಬರು ವರ್ಷ ಭೀಕರ ಬರಗಾಲ ಬಿತ್ತು. ಊರಾಗ ಭಾಳ ಬಡ ಜನ, ಹೊಟ್ಟಿಗೆ ತುತ್ತು ಅನ್ನಕ್ಕೂ ಕೂಡ ಗತಿ ಇರಲಾರ್ದಂಗೆ ಹಸಿವು 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 ಅಂತ ತಿಳ್ಕೊಂಡು ಪಾಪ ಬಳಲಾಕತ್ರು. ಅವರ ಹಸಿವಿನ ಬಾಧೆಯನ್ನು ನೋಡಾಕ ಪಾಪ ಈ ಮುದುಕಿಗೆ ಆಗಲಿಲ್ಲ. ಹೆಂಗರ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತ ತಿಳ್ಕೊಂಡು ತಂದೇನು ಗುಡಿಸಲಿತ್ತಲ್ಲ, ಆ ಗುಡಿಸಲು ಮನೆ ಮುಂದೆ ಏನು ಅಂಗಳಿತ್ತಲ್ಲ, ಆ ಅಂಗಳದೊಳಗೆ ಗಂಜಿ ಕೇಂದ್ರ ಅಂತ ತೆಗೆದಳು. ಏನು ಕೂಡಿಟ್ಟಿದ್ದಳಲ್ಲ ಹಣ, ಆ ಹಣದಿಂದ ಕಾಳು ಕಡಿ ತಂದು ಅಲ್ಲಿ ದಾಸೋಹ ಮಾಡಕತ್ತಳು. ಯಾರು ಹಸಿವಿನಿಂದ ಬರ್ತಿದ್ರು ಹೊಟ್ಟೆ ತುಂಬ ಊಟಕ್ಕೆ ಹಾಕಕತ್ತಳು ಆ ಮುದುಕಿ. ತಿಂಗಳಾತು, 2 ತಿಂಗಳಾತು, 3 ತಿಂಗಳುಗಟ್ಟಲೆ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟ ಕೊಟ್ಟಳು. ಇಷ್ಟು ವರ್ಷ ಗಳಿಸಿದ್ದೆಲ್ಲ ರೊಕ್ಕ ಖಾಲಿಯಾಗಿಬಿಡ್ತು. ಆದ್ರೆ ಆಕಿ ತಂದೇನು ಕೊನೆ ಆಶೆ ಇತ್ತು ಅದು ಬಿಡಬಾರ್ದು. ನಾ ಕಾಶಿಗೆ ಹೋಗಬೇಕ, ವಿಶ್ವನಾಥನ ದರ್ಶನ ತಗೊಳ್ಳಬೇಕ ಅಂತ ತಿಳ್ಕೊಂಡು ಕಾಶಿಗೆ ಹೋಗೋ ಸಲುವಾಗಿ ಏನು ಖರ್ಚಿಗೆ ದುಡ್ಡು ಬೇಕಾಗ್ತವಲ್ಲ, ಅದಕ್ಕೆ ಮತ್ತೆ ನಿಮ್ಮಂಥವ್ರ ಮನೆಯಾಗ ದುಡಿದಳು ಮತ್ತು 4-5 ವರ್ಷ ದುಡಿದಳು ಪಾಪ. ಯಾವಾಗ 4-5 ವರ್ಷ ದುಡಿದಳು ಮತ್ತು ಕೈಯಾಗ 4 ದುಡ್ಡು ಹಣ ಸಿಕ್ತು. ಯಾವಾಗ 4 ದುಡ್ಡು ಅದು ಬರು ವರ್ಷ ಹೋಗಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದಳು. ಪಾಪ ಆಕೆಯ ದುರ್ದೈವವೋ ಏನೋ ಗೊತ್ತಿಲ್ಲ, ಆ ವರ್ಷವೂ ಕೂಡ ಬರಗಾಲ ಬಿತ್ತು. ಯಾವಾಗ ಬರಗಾಲ ಬಿತ್ತು ಮತ್ತು ಹಸಿವಿನಿಂದ ಜನ ಬಳಲಾಕತ್ತು, ಅವರು ತ್ರಾಸು ನೋಡೋಕೆ ಆಗಲಿಲ್ಲ ಮುದುಕಿಗೆ. ಮತ್ತು ಗಂಜಿ ಕೇಂದ್ರ ತೆಗೆದಳು. ಏನು ರೊಕ್ಕ ಗಳಿಸಿದಳಲ್ಲ, ಮತ್ತು ಕಾಳ ಕಡಿ ತಂದು ಬಡಬಗ್ಗರಿಗೆ ಹೊಟ್ಟೆ ತುಂಬ ಊಟ ಹಾಕಕತ್ತಳು. ದುಡ್ಡು ಎಲ್ಲ ಮುಗಿಯಾಕ ಬಂತು. ಆ ಊರಾಗಿರ್ತಕ್ಕಂಥ ನಿಮ್ಮಂಥ ಒಬ್ಬ ಹಿರಿಯ ಮನುಷ್ಯ ಬಂದು ಆ ಮುದುಕಿಗಂತಾನ, ಏನ ಅಜ್ಜಿ, ಎಂಥ ದುರ್ದೈವ ನಿಂದು, ಇಷ್ಟು ವರ್ಷ ದುಡ್ದು ಗಳಿಸ್ದಿ, ನಿನ್ನ ಕೊನೆ ಆಸೆ ಕಾಶಿ ನೋಡಬೇಕು ಅಂತ, ಆದ್ರೆ ಕಾಶಿನ ನಿನಗೆ ನೋಡೋಕ್ಕಾಗಲಿಲ್ಲಲ್ಲ. ಯಾಕೆ ಅಂತಂದ್ರೆ ಇಷ್ಟು ದಿವಸ ಮೈಯಾಗ ಕಸುವಿತ್ತು, ದುಡಿತಿದ್ದಿ, ರೊಕ್ಕ ಗಳಿಸ್ತಿದ್ದಿ, ಇನ್ನು ಏನು ನಡ ಬಾಗಿಬಿಟ್ಟದ, ತಲೆ ಅಳಗ್ಯಾಡಕತ್ತದ, ದುಡಿಬೇಕು ಅಂದ್ರೆ ಮೈಯಾಗ ಕಸುವಿಲ್ಲ. ನಿನ್ನ ಕೊನೆಯ ಆಶೆಯಾಗೇ ಉಳಿತು. ಕಾಶಿಗೂ ಹೋಗೋಕ್ಕಾಗಲಿಲ್ಲ,
ವಿಶ್ವನಾಥನ ದರ್ಶನವು ಕೂಡ ಮಾಡೋಕೆ ಆಗಲಿಲ್ಲ ಅಲ್ಲ ಅಂತ ತಿಳ್ಕೊಂಡು ಯಾವಾಗ ನಿಮ್ಮಂಥ ಹಿರೇ ಮನುಷ್ಯ ಅಂದ, ಆವಾಗ ಆ ಮುದುಕಿ ಅಂತಾಳ, ಎಂಥ ಮಾತ, ಹೌದ್ರಪ್ಪ ನೀವು ಹೇಳಿದ್ದು ಖರೆ ಅದ. ಇನ್ನು ಮುಂದೆ ನನಗೆ ದುಡಿಯೋಕ್ಕಾಗೋದಿಲ್ಲ, ಯಾಕೆ ಮೈಯಾಗ ಶಕ್ತಿನೇ ಇಲ್ಲ. ನಾನು ಕಾಶಿಗೆ ಹೋಗಲಿಲ್ಲ ಅಂದ್ರೆ ಏನಾಯ್ತು? ಇವತ್ತು ನೋಡ್ರಿ, ಈ ಮನೆ ಅಂಗಳದೊಳಗೆ ದಾಸೋಹ ನಡೆದದ, ನನ್ನ ಮನೆಯ ಅಂಗಳವೇ ಕಾಶಿ ಆಗ್ಯದ, ಬಡವರ ರೂಪದೊಳಗೆ ವಿಶ್ವನಾಥನೇ ಬಂದು ಊಟ ಮಾಡಿ ಹೋಗಾಕತ್ತಾನ. ನಮ್ಮ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ 4 ಮಂದಿಗೆ ಉಪಕಾರ ಮಾಡಿದಾಗ. ಪರಮಾತ್ಮ ಅಮೂಲ್ಯವಾಗಿರ್ತಕ್ಕಂಥ ಈ ಶರೀರ ಕೊಟ್ಟಾನ. ಈ ಶರೀರದಲ್ಲಿ ಇರ್ತಕ್ಕಂಥ ಅವಯವಗಳ ಇಂದ್ರಿಯಗಳ ಪಾವಿತ್ರ್ಯತೆ ಯಾವಾಗ ಆಗ್ತದ ಅಂತಂದ್ರೆ ಅವುಗಳ ಸದುಪಯೋಗ ಮಾಡಿಕೊಂಡಾಗ. ಅದಕ್ಕಂತಾರ ಅವರು ಹಸ್ತವು ದಾನ ವಿವರ್ಜಿತವು. ಕೈ ಕೊಟ್ಟನ ಭಗವಂತ ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಪ್ಪ, ಒಂದಿಷ್ಟು ಧರ್ಮದ ಕೆಲಸಗಳನ್ನು ಮಾಡು, ಪುಣ್ಯದ ಕೆಲಸವನ್ನು ಮಾಡು, ಸತ್ಯಶುದ್ಧ ಕಾಯಕವನ್ನು ಮಾಡು, ಬಂದಿರತಕ್ಕಂಥ ಹಣದೊಳಗೆ ಒಂದಿಷ್ಟು ದಾನ ಮಾಡು, ಒಂದಿಷ್ಟು ಧರ್ಮ ಮಾಡು, ಒಂದಿಷ್ಟು ದಾಸೋಹ ಮಾಡು. ನಾವೇನು ತಿಳ್ಕೊಂಡಿರ್ತೀವಿ ತಂಗಿ? ನಮ್ಮ ಕೈ ಚಂದ ಕಾಣಿಸ್ಬೇಕಾಗಿತ್ತು ಅಂತಂದ್ರೆ ಕೈ ತುಂಬ ಬಂಗಾರದ ಬಳಿಗಳು ಹಾಕ್ಕೋಬೇಕು, ನಾನಾ ರೀತಿಯ ಆಭರಣಗಳನ್ನು ಈ ಕೈಗೆ ಹಾಕಬೇಕು, ಹಾಕಿದಾಗ ಈ ಕೈ ಚಂದ ಕಾಣಿಸ್ತದ ಅಂತ ನಾವು ತಿಳ್ಕೊಂಡಿರ್ತೀವಿ. ಏನ್ರಿಪ್ಪ? ಆದರೆ ಈ ಕೈ ಬಂಗಾರದಿಂದ ಸುಮ್ಮ ಕಣ್ಣಿಗೆ ಚಂದ ಕಾಣಬಹುದು, ಆದರೆ ಈ ಕೈಗೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದ್ರೆ ತಂಗಿ, ಒಂದಿಷ್ಟು ದಾನ ಧರ್ಮ ಮಾಡಿದಾಗ ಈ ಕೈಗೆ ಕಿಮ್ಮತ್ತು ಬರ್ತೈತೆ ಹೊರತು ಬೇರೆ ಆಭರಣಗಳನ್ನು ಧರಿಸಿಕೊಳ್ಳುವುದರಿಂದ ಈ ಕೈಗೆ ಕಿಮ್ಮತ್ತು ಬರುವುದಿಲ್ಲ. ಹಸ್ತಸ್ಯ ಭೂಷಣಂ ದಾನಂ ದಾನೇನ ಪಾಣಿ ನತು ಕಂಕಣೇನ. ಯಾವಾಗಲೂ ಕೂಡ ಮನುಷ್ಯನಲ್ಲಿ ಕೊಡುವ ಗುಣ ಇರಬೇಕಂತಾರ. ಈ ಪ್ರಪಂಚದೊಳಗೆ ಯಾವುದು ಕೊಟ್ಟದ ಅದು ದೊಡ್ಡದಾಗಿ ಅದ. ಈ ಪ್ರಪಂಚದೊಳಗೆ ಯಾವುದು ಕೊಟ್ಟದ ಅದು ಪೂಜಿಸಲು ಯೋಗ್ಯ ಆಗ್ಯದ. ನಾವು ಈ ಭೂಮಿಯನ್ನು ಪೂಜೆ ಮಾಡ್ತೀವಿ, ಯಾಕೆ? ಇದು ನಮಗೆ ಕೊಡ್ತದ. ಒಂದು ಬೀಜ ಬಿತ್ತದಿವಿ ಅಂತಂದ್ರೆ 100 ಬೀಜ ಕೊಡ್ತದ. ಒಂದು ಸಸಿ ನೆಟ್ವಿ ಅಂತಂದ್ರೆ ದೊಡ್ಡ ಗಿಡ ಆಗ್ತದ, ಹೂವು ಕೊಡ್ತದ, ಹಣ್ಣು ಕೊಡ್ತದ, ನೆರಳು ಕೊಡ್ತದ. ಅದು ಕೊಡ್ತದ ಅಂತ ತಿಳ್ಕೊಂಡು ಅದ್ರ ಪೂಜೆ ನಾವು ಮಾಡ್ತೀವಿ. ಗಿಡ ಪೂಜೆ ಮಾಡ್ತೀವಿ, ಯಾಕೆ? ಅದು ನಮಗೆ ಕೊಡ್ತದ. ಆಕಳು ಪೂಜೆ ಮಾಡ್ತೀವಿ, ಅದು ನಮಗೆ ಕೊಡ್ತದ. ನದಿ ಪೂಜೆ ಮಾಡ್ತೀವಿ, ಅದು ನಮಗೆ ಕೊಡ್ತದ. ಯಾವುದು ಕೊಡ್ತದ ಆ ವಸ್ತು ಈ ಪ್ರಪಂಚದೊಳಗೆ ದೊಡ್ಡದಾಗುತ್ತದ. ಅದಕ್ಕೆ ಹಸ್ತವು ದಾನ. ಕೈ ಅದ ಅಂತಂದ್ರೆ ಒಂದಿಷ್ಟು ದಾನ ಧರ್ಮಗಳು ಬೇಕು. ಯಾವಾಗಲೂ ಮನುಷ್ಯ ಆಸ್ತಿ ಅಂತಸ್ತಿನಿಂದ ದೊಡ್ಡವಾಗುವುದಿಲ್ಲ. ಗುರು ಶಿಷ್ಯರು ಒಂದು ಊರಿಗೆ ಹೋದರು. ದೊಡ್ಡ